ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ದಾಂಡೇಲಿಯಿಂದ ಅಳ್ನಾವರ ರೈಲು ಸಂಚಾರ ಪುನರಾರಂಭಕ್ಕೆ ಮುಹೂರ್ತ ಫಿಕ್ಸ್. ಫೆಬ್ರವರಿ 7ರಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಸೋಮಣ್ಣ. ಒಂದೇ ಟಿಕೆಟ್ನಲ್ಲಿ ಕರ್ನಾಟಕದ 7 ಪುಣ್ಯಕ್ಷೇತ್ರ ದರ್ಶನ. ಕೆಎಸ್ಟಿಡಿಸಿಯಿಂದ 6 ದಿನಗಳ ವಿಶೇಷ ಪ್ಯಾಕೇಜ್ ಘೋಷಣೆ. ರಾಷ್ಟ್ರ ರಾಜಧಾನಿ ಪ್ರವಾಸೋದ್ಯಮಕ್ಕೆ ಡಬಲ್ ಡೆಕ್ಕರ್ ಎಂಟ್ರಿ. ದೆಹಲಿ ಪ್ರವಾಸೋದ್ಯಮಕ್ಕೆ ಹೆರಿಟೇಜ್ ಪ್ರವಾಸದ ಟಚ್. ಮಹತ್ವಾಕಾಂಕ್ಷೆಯ ಯೋಜನೆಗೆ ಉತ್ತರ ಪ್ರದೇಶ ಸರ್ಕಾರ ಮಣೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಹೆಚ್ಚಳಕ್ಕೆ ನಿರ್ಧಾರ. ದಾಂಡೇಲಿ ಮತ್ತು ಅಳ್ನಾವರ ನಡುವಿನ ರೈಲು ಸಂಚಾರ ಮತ್ತೆ ಪ್ರಾರಂಭವಾಗಲಿದೆ. ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಫೆಬ್ರವರಿ 7ರಂದು ಸಂಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಮಾರ್ಗ ನಮ್ಮ ರಾಜ್ಯದ ಅತ್ಯಂತ ಚಿಕ್ಕ ರೈಲು ಮಾರ್ಗವಾಗಿದ್ದು ಕೇವಲ 26 ಕಿಲೋಮೀಟರ್ ದೂರ ಸಂಚರಿಸಲಿದೆ. ಈ ಮಾರ್ಗದಲ್ಲಿ ಡೆಮು ರೈಲು ದಿನನಿತ್ಯ ಸಂಚರಿಸಲಿದ್ದು, ಈ ಹೊಸ ರೈಲು ಸಂಪರ್ಕವು ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅಳ್ನಾವರದಿಂದ ಬೆಳಿಗ್ಗೆ 5:30ಕ್ಕೆ, 6:40ಕ್ಕೆ ಮತ್ತು ಸಂಜೆ 7:30ಕ್ಕೆ ರೈಲು ಹೊರಡಲಿದ್ದು 45 ನಿಮಿಷಗಳಲ್ಲಿ ದಾಂಡೇಲಿ ತಲುಪಲಿದೆ. ಅದೇ ರೀತಿ ದಾಂಡೇಲಿಯಿಂದ ಬೆಳಿಗ್ಗೆ 6:45ಕ್ಕೆ, 7:40ಕ್ಕೆ ಮತ್ತು ರಾತ್ರಿ 8:30ಕ್ಕೆ ರೈಲು ಹೊರಟು 45 ನಿಮಿಷಗಳಲ್ಲಿ ಅಳ್ನಾವರ ತಲುಪಲಿದೆ ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದೇ ಟಿಕೆಟ್ನಲ್ಲಿ ಕರ್ನಾಟಕದ 7 ಪುಣ್ಯ ಕ್ಷೇತ್ರದ ದರ್ಶನ ಪಡೆಯುವ ಬಂಪರ್ ಪ್ಯಾಕೇಜ್ ಅನ್ನು ಕೆಎಸ್ಟಿಡಿಸಿ ಪರಿಚಯಿಸಿದೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ 6 ದಿನಗಳ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಲಾಗಿದೆ. ಈ ಮೂಲಕ ಧರ್ಮಸ್ಥಳ, ಕುಕ್ಕೆ, ಶೃಂಗೇರಿ, ಗೋಕರ್ಣ, ಮುರುಡೇಶ್ವರ, ಉಡುಪಿ, ಕೊಲ್ಲೂರು ಮುಂತಾದ ಕರಾವಳಿ ಮತ್ತು ಮಲೆನಾಡು ಭಾಗಗಳ ದೇವಾಲಯಗಳ ದರ್ಶನ ದೊರೆಯಲಿದೆ. ಈ ಪ್ಯಾಕೇಜ್ ಊಟ, ವಸತಿ ಮತ್ತು ಪ್ರಯಾಣದ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಬೆಂಗಳೂರಿನ ಯಶವಂತಪುರದಿಂದ ರಾತ್ರಿ 9ಕ್ಕೆ ಬಸ್ ಪ್ರಯಾಣ ಪ್ರಾರಂಭವಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ kstdc.co.inಗೆ ಲಾಗಿನ್ ಆಗಿ ನಿಮ್ಮ ಮುಂಗಡ ಟಿಕೆಟ್ ಅನ್ನು ಕಾಯ್ದಿರಿಸಬಹುದು ಎಂದು ಕೆಎಸ್ಟಿಡಿಸಿ ತಿಳಿಸಿದೆ. ಈ ದೇಶದ ಪಾಸ್ಪೋರ್ಟ್ನ ಮುಖಪುಟದ ಮಧ್ಯಭಾಗದಲ್ಲಿ ಚಿನ್ನದ ಬಣ್ಣದ ಸಲಾದಿನ್ ಈಗಲ್ ಲಾಂಛನವಿದೆ. ಈ ಹದ್ದು ಶಕ್ತಿ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ. ಇದರ ಕೆಳಭಾಗದಲ್ಲಿ ಅರೇಬಿಕ್ ಭಾಷೆಯಲ್ಲಿ ಈ ದೇಶದ ಹೆಸರನ್ನ ಬರೆಯಲಾಗಿದೆ. ಇಡೀ ಪಾಸ್ಪೋರ್ಟ್ನ ವಿನ್ಯಾಸವು ದೇಶದ ರಾಷ್ಟ್ರೀಯ ಹೆಮ್ಮೆಯನ್ನ ಎತ್ತಿ ತೋರಿಸುತ್ತದೆ. ಪಾಸ್ಪೋರ್ಟ್ನ ಒಳಪುಟಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಪ್ರಸಿದ್ಧ ಗಿಜ ಪಿರಮಿಡ್ಗಳು, ಸ್ಪಿಂಕ್ಸ್ ಮತ್ತು ಪುರಾತನ ಲಿಪಿಗಳಾದ ಹೈರೋಗ್ಲಿಫಿಕ್ಸ್ ಚಿತ್ರಗಳನ್ನು ಕಾಣಬಹುದು. ಪ್ರತಿಯೊಂದು ಪುಟವು ಪ್ರವಾಸಿಗರಿಗೆ ಈ ದೇಶದ ಭವ್ಯ ಇತಿಹಾಸವನ್ನ ನೆನಪಿಸುತ್ತದೆ. ಈ ಪಾಸ್ಪೋರ್ಟ್ ಅನ್ನು ನಕಲು ಮಾಡುವುದನ್ನು ತಡೆಯಲು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಲಾಗಿದೆ. ಈ ದೇಶದ ಪಾಸ್ಪೋರ್ಟ್ ಪುಟಗಳು ಬಲದಿಂದ ಎಡಕ್ಕೆ ತೆರೆದುಕೊಳ್ಳುತ್ತವೆ. ಹಾಗಾದ್ರೆ ಇದು ಯಾವ ದೇಶದ ಪಾಸ್ಪೋರ್ಟ್? ರಾಷ್ಟ್ರ ರಾಜಧಾನಿಯ ಪ್ರವಾಸೋದ್ಯಮಕ್ಕೆ ಇನ್ನು ಮುಂದೆ ಡಬಲ್ ಡೆಕ್ಕರ್ ಬಸ್ ಸೇವೆ ಹೊಸ ಮೆರುಗನ್ನ ನೀಡಲಿದೆ. ದೆಹಲಿಯ ಪ್ರವಾಸೋದ್ಯಮವನ್ನ ಇನ್ನಷ್ಟು ಕಲರ್ಫುಲ್ ಆಗಿಸುವ ದೃಷ್ಟಿಯಿಂದ ಡಬಲ್ ಡೆಕ್ಕರ್ ಪ್ರವಾಸಿ ಬಸ್ ಸೇವೆಯನ್ನ ಶೀಘ್ರದಲ್ಲೇ ಪ್ರಾರಂಭಿಸಲು ಸರ್ಕಾರ ಸಜ್ಜಾಗಿದೆ. ದೆಹಲಿಯ ಹೆರಿಟೇಜ್ ಪ್ರವಾಸದ ಭಾಗವಾಗಿ ಈ ಯೋಜನೆಯನ್ನ ರೂಪಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಕರ್ತವ್ಯ ಪಥ, ಹೊಸ ಸಂಸತ್ ಭವನ, ಪ್ರಧಾನಮಂತ್ರಿ ಸಂಗ್ರಹಾಲಯ ಮತ್ತು ರಾಷ್ಟ್ರೀಯ ಯುದ್ಧ ಸ್ಮಾರಕ ಸೇರಿದಂತೆ ಪ್ರಮುಖ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ತಾಣಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ಸಂಚರಿಸಲಿದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯೋಜನೆಯಡಿ ಇಕೋ ಫ್ರೆಂಡ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಪರಿಚಯಿಸಲಾಗಿದೆ. ಪ್ರಯಾಣದ ಜತೆಗೆ ತಾಣಗಳ ಬಗ್ಗೆ ಪೂರ್ಣ ಮಾಹಿತಿ ನೀಡಲು ಗೈಡ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಉತ್ತರ ಪ್ರದೇಶ ಸರ್ಕಾರ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶವನ್ನು 1.4% 5% ಹೆಚ್ಚಿಸಲು ನಿರ್ಧರಿಸಿದೆ. ವಿಕಸಿತ ಭಾರತ, ವಿಕಸಿತ ಉತ್ತರ ಪ್ರದೇಶದ ಭಾಗವಾಗಿ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರವಾಸೋದ್ಯಮ ಸಚಿವ ಜೈವೀರ್ ಸಿಂಗ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚಿಸಲಾಗಿದೆ. ಪ್ರವಾಸೋದ್ಯಮವನ್ನು ಉದ್ಯೋಗಾಧಾರಿತ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಅಂಶವನ್ನಾಗಿ ರೂಪಿಸುವುದು ಯೋಜನೆಯ ಉದ್ದೇಶವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯ, ಕಾಶಿ, ಮಥುರಾ,
ನೈಮಿಷಾರಣ್ಯ ಸೇರಿದಂತೆ ಪ್ರಮುಖ ಧಾರ್ಮಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ತಾಣಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಇದರ ಪರಿಣಾಮವಾಗಿ ಆತಿಥ್ಯ, ಸಾರಿಗೆ, ಆಹಾರ ಸೇವೆ ಹಾಗೂ ಸಂಬಂಧಿತ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. 2047ರ ವೇಳೆಗೆ ಉತ್ತರ ಪ್ರದೇಶವನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವದ ಅತಿ ದೊಡ್ಡ ದ್ವೀಪದ ಹೆಸರೇನು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.